ಜಗತ್ತೆಲ್ಲ ಒಂದೇ, ಬ್ರಹ್ಮ ವಸ್ತು ಒಂದೇ ಅಂತ ಸರತಲ ವಾಸಂ ಕರತಲ ಭಿಕ್ಷಂ ಕೌಪೀನವಂತ ಭಾಗ್ಯವಂತ ಅಂತ ಆಚಾರ್ಯ ಭಗವತ್ಪಾದ ಹೇಳಿದ್ರು. ಆದರೆ ಇಲ್ಲಿ ತನ ಯಾವುದೇ ಸ್ಮಾರ್ಥ ಪೀಠಾಧಿಪತಿಗಳು ಅವ್ರ ಕುಂಡಿ ಕೆಳಗೆ ಕೂಡುವುದೇ ಇಲ್ಲ. ನಿನ್ ಮ್ಯಾಲ ನಾನು, ನನ್ನ ಮ್ಯಾಲ ನೀನು ಅಂತ. ನಿನ್ ಸಿಂಹಾಸನ ಎಷ್ಟು ಕೆಳಗದ, ನನ್ನ ಸಿಂಹಾಸನ ಎಷ್ಟು ಮ್ಯಾಲ ಇರಬೇಕು, ಇದೇ ಲೆಕ್ಕಾಚಾರ. ಭಗವತ್ಪಾದ ಹೇಳಿದ ಮಾತು ನಡೆಸ್ತಾನೆ ಇಲ್ಲ ಅವ್ರು. ಯಾರ ಬಗ್ಗೆ ಯಾರು ಕೂಡುದೇ ಇಲ್ರಿ, ಕುತ್ಕೊಳ್ಳಂಗೇ ಇಲ್ಲ. ನಾನು ಭಯ ಪಟ್ಟೆ, ಯಾಕಂದ್ರೆ ಜಗದ್ಗುರುಗಳು ಇದೇ ಪೀಠ ಹಾಕ್ಯಾರ, ನನ್ಗೆ ಹಾಕ್ಯಾರಪ್ಪ ಬ್ಯಾಡಪ್ಪ, ನಾ ಕೆಳಗೆ ಕೂತ್ಕೋತೀನಿ. ಯಾಕಂದ್ರೆ ಸ್ಮಾರ್ಥ ಪದ್ಧತಿ ಒಳಗೆ ಅವ್ರಿಗೊಂದು ಪೀಠ ಬ್ಯಾರೆ ತರ್ತಾರೆ ಅಂತ. ಅವ್ರಿಗೆ ನಾಲ್ಕೈದು ಗಾಡಿ ಬೇಕು, ಬೆಳ್ಳಿ ಬಂಗಾರ ಶಾಲು ಸುಪ್ಪತ್ತಿಗೆ ಒಂದಿಷ್ಟು ಶಿಷ್ಯರು, ಒಂದು 4-5 ಗಾಡಿ ಬರ್ತಾವ. ಅವ್ರ ಪೀಠ ಮ್ಯಾಲ ಹಾಕಿದ್ರಂದ್ರೆ ಎಲ್ಲರೂ ತಳಗ ಕೊಡ್ಬೇಕು. ಏನ್ರಿ ಸ್ವಾಮಿ, ಏಣಿ ಹತ್ಕೊಂಡು ಕೊಡ್ಬೇಕು. ಈ ತರ ಪರಿಸ್ಥಿತಿ ಒಳಗಿರ್ತಾರೆ. ನಾನು ಏನು ಮಾಡಿದೆ, ಇಲ್ಲಿ ಹಾಕಿಬಿಟ್ರು. ನಮ್ಮ ಸಣ್ಣಪ್ಪವ್ರಿಗೆ ಹೇಳಿದೆ, ಜಗದ್ಗುರು ಪಕ್ಕ ನಂದು ಹಾಕಿಲ್ಪ ಮಾರ, ಎಲ್ಲ ಮತ್ತೆ ತಲೆಬೇನೆ ಹಚ್ಚಿ ಮಾರ ಅಂದೆ. ಗುರುಗಳಿಗೆ ಏನು ಹೇಳಿದೆ ಗೊತ್ತೇನು? ಇಷ್ಟೇ ಸಾಕಲ್ಲ ಬಿಟ್ಕೊಳ್ತೀನಿ, ಇದಕ್ಕೆ ತೋರ್ತಾನೆ. ಇದಕ್ಕಿಂತ ದೊಡ್ಡತನ ಬೇಕೇನ್ರಿ? ನಾನು ಯಾವ ಶಂಕರ ಪೀಠಾಧಿಪತಿಗಳಲ್ಲೂ ಇದನ್ನ ನೋಡಿಯೇ ಇಲ್ಲ. ಇನ್ನು ಮುಂದೆ ಘೋಷಣೆ ಮಾಡ್ತಾ ಇದ್ದೀನಿ, ಬೇರೆಯವರೆಲ್ಲರೂ ಜಗದ್ಗುರುಗಳು, ಜಾಗದ ಗುರುಗಳು, ಇವರೊಬ್ಬರೇ ಜಗದ್ಗುರುಗಳು.